ಇದೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ರಮೇಶ್ ಬಂಡಿಸಿದ್ದೇಗೌಡ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದ ಕುರಿತಾಗಿ ಏನು ವ್ಯಂಗ್ಯ ಮಾಡಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಜನರ ಮೇಲಿನ ಕಾಳಜಿಯಿಂದಾಗಿ ಎಚ್ ಡಿ ಕುಮಾರಸ್ವಾಮಿ ಬಂದಿದ್ದಾರೆ ಅಲ್ಲಿಗೆ ಹೊರತು ಇದನ್ನ ಅರ್ಥ ಮಾಡ್ಕೊಳ್ದೆ ಕೆಲವರು ಮಾತಾಡ್ತಾರೆ. ಮಂಡ್ಯದಲ್ಲಿ ಪ್ರತಾಪ್ ಸಿಂಹ ಈ ಮಾತನ್ನ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ, ಅದೇ ದೊಡ್ಡದು ಅಂತ ಹೇಳಿದ್ದಾರೆ. ಕುಮಾರಣ್ಣ ಹೊರಗಿನವರಲ್ಲ, ದೇವೇಗೌಡರು ಹೊರಗಿನವರಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಜನ ಮಾತಾಡ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ. ಮಂಡ್ಯದ ಜನನೂ ಕೂಡ ಉತ್ಸುಕರಾಗಿದ್ದಾರೆ. ಯಾಕೆಂತಂದರೆ ಅಂಬರೀಷ್ ಅಣ್ಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ, ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ. ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ. ಮಂಡ್ಯದ ಜನನೂ ಕೂಡ ಉತ್ಸುಕರಾಗಿದ್ದಾರೆ. ಯಾಕೆಂತಂದರೆ ಅಂಬರೀಷ್ ಅಣ್ಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ, ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ. ಮಂಡ್ಯ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಶಿವಶಂಕರ್ ರೆಡ್ಡಿ ಅವರಿಗೆ ಅಸಮಾಧಾನ ಆ ಥರ ಏನಿಲ್ಲ, ಅದನ್ನು ಮನವೊಲಿಸುವಂಥ ಕೆಲಸ ಮಾಡಿದ್ದೇವೆ, ಅವರ ನೇತೃತ್ವದಲ್ಲೇ ಪ್ರಚಾರಕ್ಕೆ ಹೋಗ್ತೇವೆ ಅಂತ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಅಭ್ಯರ್ಥಿ ರಕ್ಷಾರಾಮಯ್ಯ ನಾನೇ ಖುದ್ದಾಗಿ ಶಿವಶಂಕರ್ ರೆಡ್ಡಿ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಚಿಕ್ಕಬಳ್ಳಾಪುರಕ್ಕೇನು ಹೊರಗಿನವನಲ್ಲ, ನಾನು ಅವ್ರ ನೇತೃತ್ವದಲ್ಲೇ ಪ್ರಚಾರ ಕಾರ್ಯವನ್ನು ಆರಂಭಿಸ್ತೀನಿ, ಅವ್ರನ್ನ ಮಾತಾಡಿಸಿ ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಚಿಕ್ಕಬಳ್ಳಾಪುರ ಅನ್ನುವಂಥದ್ದು ಬಹಳ ಕುತೂಹಲ ಇತ್ತು. ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ನೂತನ ಅಭ್ಯರ್ಥಿಯಾಗಿರ್ತಕ್ಕಂತಹ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಕಂಗ್ರ್ಯಾಚುಲೇಷನ್. ಮೊದಲಿಗೆ ಟಿಕೆಟ್ ಅನೌನ್ಸ್ ಆಗಿದೆ, ಯಾವ ರೀತಿಯಾದಂಥ ಕೆಲಸಗಳನ್ನ ಈಗ ಶುರು ಹಚ್ಕೊಂಡಿದ್ರಿ? ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ಆಶೀರ್ವಾದ, ಡೆಲ್ಲಿ ನಾಯಕರ ಆಶೀರ್ವಾದ, ನಮ್ಮ CM DC ಅವನ ಆಶೀರ್ವಾದ, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ಬಹಳಷ್ಟು ನಾಯಕರು ಈ ಶ್ರಮಪಟ್ಟು ಮತ್ತು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರ ಒಂದು ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀವಿ. ಇವತ್ತು B.Pharm ಎಲ್ಲ ಆದಮೇಲೆ 3ನೇ ತಾರೀಕು ನಮ್ಮ ನಾಮಿನೇಷನ್ ಮಾಡ್ತೀವಿ. ನಾಮಿನೇಷನ್ ಮಾಡಿದ್ಮೇಲೆ ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ತರೋದು ನಮ್ಮ ಒಂದು ಗುರಿಯಾಗಿದೆ. ರಕ್ಷಾರಾಮಯ್ಯ ಅವರು ಸ್ಥಳೀಯರಲ್ಲ, ಅವರು ಟಿಕೆಟ್ ಕೊಡಬಾರ್ದಿತ್ತು ಅನ್ನುವಂಥ ಒಂದಷ್ಟು ಮಾತನ್ನು ಶಿವಶಂಕರ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಸರ್, ಸ್ಥಳೀಯರಂದರೆ ನಾವು ಹುಟ್ಟು ಬೆಳೆದಿಲ್ಲ ದೇವನಹಳ್ಳಿಲಿ, ಸ್ಥಳೀಯರಂತ ಹೇಳಕ್ಕೆ ಬರಲ್ಲ. ಅದು ವೋಟ್ರ್ ಬೇರೆ ಕಡೆ ಇದ್ರೂ ನಾವು ಹುಟ್ಟು ಬೆಳೆದಿದ್ದು ಚಿಕ್ಕಬಳ್ಳಾಪುರ, ನಮ್ಮ ದೇವನಹಳ್ಳಿ ಮತ್ತು ಬಾಗೇಪಲ್ಲಿಲಿ ನಮ್ಮ ದೇವಸ್ಥಾನಗಳೆಲ್ಲ ಇದೆ. ಸೊ ಅದು ತಪ್ಪು ಮಾತಾಗುತ್ತೆ. ಆದರೆ ಯಾರೋ ಒಬ್ರದ್ದು ಒಂದು ಒಪಿನಿಯನ್ ಆಗಿರ್ಬೋದು. ಅದು ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ತರೋದು ನಮ್ಮ ಗುರಿಯಾಗಿದೆ. ಶಿವಶಂಕರ್ ರೆಡ್ಡಿ ಅವರು ಕೂಡ ಆಸ್ಪಿರೆಂಟ್ ಆಗಿದ್ದರು, ಈಗ ಅವರು ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನ ಹೇಗೆ ಮನವೊಲಿಸ್ತೀರಿ? ಶಿವಶಂಕರ್ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲೇ ಈ ಒಂದು ಅಪ್ಲಿಕೇಶನ್ ಹಾಕಿ ಅವರ ಒಂದು ಆಶೀರ್ವಾದದೊಂದಿಗೆ ಶುರು ಮಾಡಿದ್ದು. ಮತ್ತು ಅವ್ರದ್ದೊಂದು ನಮಗೂ ಒಂದು ಆಸ್ಪಿರೆಂಟ್ ಅಂತ ಕೇಳಿ ಬಂತು. ಅದಕ್ಕೆ ಅವ್ರನ್ನ ಮಾತಾಡಿದ್ದೀವಿ. ಮಾತಾಡಿ ಸಾಹೇಬ್ರ ಜೊತೆ ಅವರ ಆಶೀರ್ವಾದದೊಂದಿಗೆ ಗೌರಿಬಿದನೂರಲ್ಲಿ ನಮ್ಮ ಒಂದು ಕ್ಯಾಂಪೇನ ಚಾಲನೆ ಕೊಡ್ತೀವಿ. ನೀವು ಅವ್ರನ್ನ ಖುದ್ದಾಗಿ ಮಾತಾಡ್ತೀರಾ ಸರ್ ಶೀಘ್ರದಲ್ಲಿ? ಖಂಡಿತ, ಆಫ್ಕೋರ್ಸ್ ಮಾತಾಡ್ಸ್ಬೇಕಲ್ಲ, ಪ್ರಶ್ನೆಯಲ್ಲಿ ಬರುತ್ತೆ ಅದು. ಪ್ರಚಾರ ಕಾರ್ಯ ಹೇಗಿರುತ್ತೆ ಸರ್? ಯಾರೆಲ್ಲ ಬರ್ತಾರೆ ಸ್ಟಾರ್ ಕ್ಯಾಂಪೇನರ್? ಸ್ಟಾರ್ ಕ್ಯಾಂಪೇನರ್ಗಳು ಅದೆಲ್ಲ ಡಿಸೈಡ್ ಮಾಡಬೇಕಾಗುತ್ತೆ. ಇವಾಗ CM DC ಅವ್ರು ಬರ್ತಾರೆ, 6ನೇ ತಾರೀಕು ಫಿಕ್ಸ್ ಆಗಿದೆ ಆ ಪ್ರೋಗ್ರಾಮು. ಅದರ ನಂತರ ಯಾರ್ಯಾರು ಆನ್ ಗೋಯಿಂಗ್ ಇರ್ತಾವಲ್ಲ, ಇವಾಗ ಡೆಲ್ಲಿಯಿಂದ ಬರೋ ನಾಯಕರುಗಳು ಬೇರೆ ಟೈಮಿಗೆ ಬರ್ತಾರೆ, ನಮ್ಮ ಲೋಕಲ್ ನಾಯಕರು ಬೇರೆ ಕಡೆಯಿಂದ ಬರ್ತಾರೆ, ತೆಲಂಗಾಣ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದ ಎಲ್ಲ ನಾಯಕರು ಹಿರಿಯ ನಾಯಕರುಗಳೆಲ್ಲ ಬರ್ತಾರೆ. ಅದು ಫಿಕ್ಸ್ ಆದಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಅನೌನ್ಸ್ ಮಾಡ್ತೀವಿ. ಅದ್ರ ಪ್ರಕಾರ ಡೇಟ್ ವೈಸ್ ಎಲ್ಲ ಬರುತ್ತೆ ನಿಮಗೆ. ಥ್ಯಾಂಕ್ ಯು. ಇದಿಷ್ಟು ರಕ್ಷಾರಾಮಯ್ಯ ಅವರ ಮಾತು. ನನಗೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ, ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಯಾರೇ ಕೂಡ ಅಲ್ಲಿ ಅಸಮಾಧಾನಗೊಂಡಿದ್ರು ಕೂಡ, ಶಿವಶಂಕರ್ ರೆಡ್ಡಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ, ಅವರನ್ನು ಮನವೊಲಿಸಿ ಅವ್ರ ಜೊತೆಗೆ ಸೇರಿಸಿಕೊಂಡು ನಾವು ಕೆಲಸವನ್ನು ಮಾಡ್ತೇವೆ ಮತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.